ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ವಿಘ್ನರಾಜ ಸಂಕಷ್ಟ ಚತುರ್ಥಿ ಅನ್ನೋದು ಸೆಪ್ಟೆಂಬರ್ 10ನೇ ತಾರೀಕು ಬಂದಿದೆ. ಆ ಚತುರ್ಥಿನ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವಾಗದಿರೋ ಇರುವಂತಹವರು ಈ 7 ಮಂತ್ರಗಳನ್ನು 21 ಬಾರಿ ಜಪಿಸಿದರೆ ಪೂಜೆ ಮಾಡಿದಷ್ಟೇ ಫಲ ಅನ್ನೋದು ಸಿಗುತ್ತೆ. ಬನ್ನಿ ಏನು ಅಂತ ನೋಡೋಣ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ವಿಘ್ನರಾಜ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುವುದು. ಈ ಶುಭ ದಿನದಂದು ಗಣೇಶನನ್ನು ಒಲಿಸಿಕೊಳ್ಳುವುದಕ್ಕಾಗಿ ನಾವು ವಿಶೇಷವಾದ ಗಣಪತಿ ಮಂತ್ರಗಳನ್ನು ಪಠಿಸಬೇಕು. ಸೆಪ್ಟೆಂಬರ್ 10, 2025 ವಿಘ್ನರಾಜ ಸಂಕಷ್ಟ ಚತುರ್ಥಿ ದಿನದಂದು ನಾವು ಯಾವೆಲ್ಲ ಗಣೇಶ ಮಂತ್ರಗಳನ್ನು ಪಠಿಸಬೇಕು ಅಂತ ನೋಡೋಣ. ಸಂಕಷ್ಟ ಚತುರ್ಥಿ ಮಂತ್ರಗಳ ಮತ್ತದರ ಪ್ರಯೋಜನಗಳು ಸಹ ಹೀಗಿವೆ. ಸಂಕಷ್ಟಹಾರ ಚತುರ್ಥಿ ದಿನದಂದು ಗಣೇಶನ ಆರಾಧನೆ ಹೆಚ್ಚು ಮಹತ್ವ ಇದೆ. 2025 ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗಿದೆ. ಈ ಸಂಕಷ್ಟ ಚತುರ್ಥಿ ವ್ರತವನ್ನು ವಿಘ್ನರಾಜ ಸಂಕಷ್ಟ ಚತುರ್ಥಿ ಎಂದು ಸಹ ಕರೆಯಲಾಗುತ್ತದೆ. ಈ ವ್ರತವು ಸೆಪ್ಟೆಂಬರ್ 10ರಂದು ಬುಧವಾರ ಬಂದಿದೆ. ಈ ದಿನದಂದು ಗಣೇಶನ ವಿಘ್ನನಾಶಗಳನ್ನು ನಾಶ ಮಾಡುವಂತಹ ವಿಘ್ನರಾಜನನ್ನು ಪೂಜಿಸಲಾಗುತ್ತದೆ. ಈ ಶುಭ ಸಂಕಷ್ಟ ಚತುರ್ಥಿ ಹಬ್ಬ ದಿನದಂದು ಗಣೇಶ ಪೂಜಿಸುವುದರ ಜೊತೆಗೆ ಗಣಪತಿ ಮಂತ್ರಗಳನ್ನು ಕೂಡ ಪಠಿಸುವ ಸಂಪ್ರದಾಯವಿದೆ. 2025 ವಿಘ್ನರಾಜ ಸಂಕಷ್ಟ ಚತುರ್ಥಿ ವ್ರತ ದಿನದಂದು ನಾವು ಈ ಗಣಪತಿ ಮಂತ್ರಗಳನ್ನು ಪಠಿಸಬೇಕು. ಗಣೇಶನನ್ನು ಮೆಚ್ಚಿಸಲು ಈ ಮಂತ್ರಗಳನ್ನು ಪಠಿಸಿ. ಮೊದಲನೇದಾಗಿ ಓಂ ಗಣಪತಿಯೇ ನಮಃ. ಗಣಪತಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಗಜಾನನ ಏಕಾಕ್ಷರ ಮಂತ್ರವೆಂದು ಕರೆಯಲಾಗುತ್ತದೆ. ಈ ಮಂತ್ರವು ಗಣೇಶನಿಗೆ ಸಮರ್ಪಿತವಾದ ಅತ್ಯಂತ ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದಾಗಿದೆ. ಈ ಮಂತ್ರವನ್ನು ಉಚ್ಚರಿಸುವುದರಿಂದ ಭಕ್ತರು ಎಲ್ಲ ತೊಂದರೆಗಳು ದೂರವಾಗುತ್ತವೆ. ಸಂಕಷ್ಟಹಾರ ಚತುರ್ಥಿ ದಿನದಂದು ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ, ಅಥವಾ ಸಾಧ್ಯವಾಗಿಲ್ಲ ಅಂದರೆ 11 ಬಾರಿ 21 ಬಾರಿ ಆದರೂ ಪಠಿಸಬಹುದು. ಇದು ನಿಮ್ಮ ಎಲ್ಲ ಕೆಲಸಗಳನ್ನು ಯಶಸ್ವಿಗೊಳಿಸುತ್ತದೆ ಮತ್ತು ನಿಮ್ಮ ಎಲ್ಲ ಆಸೆಗಳು ಈಡೇರುವಂತೆ ಮಾಡುತ್ತದೆ. ಇನ್ನು ಎರಡನೆಯ ಮಂತ್ರ ಬಂದು ಓಂ ನಮೋ ಭಗವತೆ ಗಜಾನನಾಯ. ಈ ಮಂತ್ರವನ್ನು ಪಠಿಸುವುದರಿಂದ ಹಣದ ಸಮಸ್ಯೆಗಳು ಪರಿಹಾರವಾಗುವುದು. ಸಂಕಷ್ಟಹಾರ ಚತುರ್ಥಿ ದಿನದಂದು ನೀವು ಗಣೇಶನನ್ನು ಪೂಜಿಸಿದ ನಂತರ ಈ ಮಂತ್ರವನ್ನು ಕನಿಷ್ಠ 11 ಬಾರಿಯಾದರೂ ಪಠಿಸಬೇಕು. ಅಕಸ್ಮಾತಾಗಿ ನೀವು ಸಂಕಷ್ಟಹಾರ ಚತುರ್ಥಿ ಮಾಡಲಿಲ್ಲ ಅಂದ್ರೂ ಈ ಮಂತ್ರಗಳನ್ನೆಲ್ಲ ಖಂಡಿತವಾಗ್ಲೂ ಪಠಿಸಿ. ಈ ರೀತಿ ಮಂತ್ರವನ್ನು ಪಠಿಸುವುದರಿಂದ ಗಣೇಶನು ನಿಮ್ಮನ್ನು ಹರಸುತ್ತಾನೆ. ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಹಣದ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ. ಇನ್ನು ಮೂರನೆಯ ಮಂತ್ರ ಬಂದು ಸಿದ್ಧಲಕ್ಷ್ಮಿ ಮನೋಹರ ಪ್ರಿಯಾಯ ನಮಃ ಅಥವಾ ಮಹಾಲಕ್ಷ್ಮಿ ಪ್ರಿಯತಮಾಯ ನಮಃ. ಈ 2 ಮಂತ್ರಗಳು ಅಪಾರ ಸಂಪತ್ತನ್ನು ಪಡೆಯಲು ಸಹಾಯ ಮಾಡುತ್ತದೆ. ಗಣೇಶ ಮತ್ತು ಲಕ್ಷ್ಮಿಯನ್ನು ಪೂಜಿಸಿದ ನಂತರ ನೀವು ಈ 2 ಗಣೇಶ ಮಂತ್ರಗಳನ್ನು 108 ಬಾರಿ ಪಠಿಸಬೇಕು. ಈ ಮಂತ್ರಗಳನ್ನು ಪಠಿಸುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಬಡತನ ಅನ್ನೋದು ದೂರವಾಗುತ್ತದೆ. ನಾನು ಮೊದಲೇ ಹೇಳಿದ ರೀತಿ 108 ಬಾರಿ ಆಗಲಿಲ್ಲ ಅನ್ನೋರು 21 ಬಾರಿ ಆದರೂ ಪಠಿಸ್ಬೋದು. ಇನ್ನು 4ನೇ ಮಂತ್ರ ಬಂದು ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶನ ಈ ಮಂತ್ರವು ಅತ್ಯಂತ ಜನಪ್ರಿಯವಾದ ಮಂತ್ರವಾಗಿದ್ದು, ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಾವುದೇ ಅಡೆತಡೆಗಳು ಇಲ್ಲದೆ ಎದುರಾಗದೆ ಇದು ನಿಮ್ಮನ್ನು ಸಂತುಷ್ಟಗೊಳಿಸುವುದು ಮಾತ್ರವಲ್ಲದೆ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ. ಮತ್ತು 5ನೇ ಮಂತ್ರ ಬಂದು ಓಂ ಶ್ರೀ ಗಣಸೋಮಾಯ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮನಾಯ ಸ್ವಾಹ.
ಈ ಮಂತ್ರವು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ನೀಡುತ್ತದೆ. ನೀವು ಅನೇಕ ಪ್ರಯತ್ನಗಳ ನಂತರವೂ ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗದಿದ್ದರೆ, ಅಕಸ್ಮಾತಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಇದ್ದರೆ, ನೀವು ಪ್ರತಿದಿನ 108 ಬಾರಿ ಈ ಮಂತ್ರವನ್ನು ಜಪಿಸಬೇಕು. ಇಲ್ಲಾಂದರೆ ಸಂಕಷ್ಟಹರ ಚತುರ್ಥಿ ವ್ರತ ದಿನದಂದಾದರೂ ಪಠಿಸಬಹುದು. ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕೆಲಸದಲ್ಲಿ ಎಲ್ಲ ಸಮಸ್ಯೆಗಳು ತಕ್ಷಣವೇ ಪರಿಹಾರ ಸಿಗುತ್ತದೆ. ಇನ್ನು 6ನೇ ಮಂತ್ರ ಬಂದು ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದು ಗಣೇಶ ಗಾಯತ್ರಿ ಮಂತ್ರವಾಗಿದೆ. ಈ ಮಂತ್ರವನ್ನು ಸಂಕಷ್ಟ ಚತುರ್ಥಿ ದಿನದಂದು 108 ಬಾರಿ ಪಠಿಸುವುದರಿಂದ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುವುದು. ಎಲ್ಲ ಕೆಲಸಗಳು ನಿಮಗೆ ಅನುಕೂಲಕರವಾಗುವುದು. ಇದು ನಿಮಗೆ ಗಣೇಶನ ಆಶೀರ್ವಾದವನ್ನು ಸಹ ತರುವುದು. ಇನ್ನು 7ನೇ ಮಂತ್ರ ಬಂದು ಓಂ ನಮೋ ಗಣಪತಿಯೇ ಕುಬೇರ ಏಕಾದ್ರಿಕೋ ಘಟ್ ಸ್ವಾಹ. ಇದು ಗಣೇಶ ಕುಬೇರ ಮಂತ್ರವಾಗಿದೆ. ಈ ಮಂತ್ರವನ್ನು ಸಂಕಷ್ಟಹರ ಚತುರ್ಥಿ ದಿನದಂದು ಜಪಮಾಲೆಯನ್ನು ಹಿಡಿದು 108 ಬಾರಿ ಪಠಿಸಬೇಕು. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವುದು ಮತ್ತು ನಿಮ್ಮೆಲ್ಲ ಸಾಲದಿಂದ ಮುಕ್ತರನ್ನಾಗಿ ಮಾಡುವುದು. ಸಂಕಷ್ಟಹರ ಚತುರ್ಥಿ ವ್ರತದ ದಿನದಂದು ನಾವು ಈ ಗಣೇಶ ಮಂತ್ರಗಳನ್ನು ಪಠಿಸುವುದರಿಂದ ಆಯಾ ಮಂತ್ರಗಳಿಗೆ ಅನುಗುಣವಾಗಿ ಆಯಾ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೇವೆ. ಈ ಗಣೇಶ ಮಂತ್ರಗಳನ್ನು ನಾವು ಸಂಕಷ್ಟಹರ ಚತುರ್ಥಿ ವ್ರತ ದಿನದಂದು ಕನಿಷ್ಠ 108 ಬಾರಿಯಾದರೂ ಪಠಿಸಬೇಕು. ನಿಮಗೆ ಸಾಧ್ಯವಾಗಲ್ಲ ಅನ್ನೋಂತಹವರು 21 ಬಾರಿಯಾದರೂ ಪಠಿಸಿದರೆ ತುಂಬ ಫಲ ಅನ್ನೋದು ಸಿಗುತ್ತೆ. ನೋಡಿದ್ರಲ್ಲ, ವಿಘ್ನರಾಜ ಸಂಕಷ್ಟಹರ ಚತುರ್ಥಿ ದಿನದಂದು ಪಠಿಸಬೇಕಾದಂತಹ 7 ಮಂತ್ರಗಳು. ಖಂಡಿತವಾಗ್ಲೂ ಪಠಿಸಿ. ವ್ರತ ಮಾಡದಿದ್ದರೂ ಪರವಾಗಿಲ್ಲ, ಈ ಮಂತ್ರವನ್ನು ಪಠಿಸಿ ಪೂಜಾದ ಫಲವಷ್ಟೇ ಪುಣ್ಯವನ್ನು ಪಡೆದುಕೊಳ್ಳಿ. ಹಾಗೆ ನಾನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಯಾವ ರೀತಿ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಗೊತ್ತಿಲ್ಲ ಅಂದರೆ ನೋಡಿ ಮಾಡಿ. ಇದಾಗಿತ್ತು ಇವತ್ತಿನ ಸಂಕಷ್ಟಹರ ವ್ರತದ ಮಂತ್ರ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.